ಬಾರಿಗೆ ವನಿತಾ ವಿಕಾಸ ಮಂಡಳಿ ಹಾಗೂ ಮುರುಡ್ಕರ್ ಫ್ಯಾಮಿಲಿ ವತಿಯಿಂದ ಎನ್ವಿ ಶಾಲೆಯಲ್ಲಿ ಹೇರ್ ಸ್ಟೈಲ್ ಹಾಗೂ ಮೆಹಂದಿ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಎನ್ವಿ ಶಾಲೆಯಲ್ಲಿ ವನಿತಾ ವಿಕಾಸ್ ಮಂಡಳ ವತಿಯಿಂದ ಶ್ರೀಮತಿ ಇಂದುಮತಿ ಮುರುಡ್ಕರ್ ಸ್ಮರಣಾರ್ಥವಾಗಿ ಡಾ ಪ್ರದೀಪ್ ಕುಮಾರ್ ಮುರುಡ್ಕರ್ ಅವರು ಮಹಿಳೆಯರಿಗಾಗಿ ಹೇರ್ ಸ್ಟೈಲ್ ಹಾಗೂ ಮೆಹಂದಿ ಸ್ಪರ್ಧೆಯನ್ನು ಏರ್ಪಡಿಸಿದರು. ಶ್ರೀಮತಿ ಇಂದುಮತಿ ಮುರುಡ್ಕರ್ ಅವರು 1969 ರಿಂದ 1974ರವರೆಗೆ ಹೇರ್ ಸ್ಟೈಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸತತವಾಗಿ ಪ್ರಥಮ ಬಹುಮಾನ ಗಳಿಸಿದ್ರು ಹಾಗೂ ಅವರ ಸ್ಮರಣಾರ್ಥವಾಗಿ ಈ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ 15 ಜನ ಮಹಿಳೆಯರು ಹೇರ್ ಸ್ಟೈಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. 13 ಜನ ಮಹಿಳೆಯರು ಮೆಹಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಸ್ಪರ್ಧೆ ಯಶಸ್ವಿಯಾಗಿ ನಡೆದಿದ್ದು ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಗಿದೆ. ಸ್ಪರ್ಧೆಯಲ್ಲಿ ಅತಿಥಿ ಹಾಗೂ ತೀರ್ಪುಗಾರರಾಗಿ ಡಾ ಕವಿತಾ ರೆಡ್ಡಿ ಅವರು ಆಗಮಿಸಿದ್ರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅತಿಥಿಗಳು ಸ್ಪರ್ಧಾರ್ಥಿಗಳು ಮಾತನಾಡಿದ್ರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಕಲಬುರಗಿ. ಇವತ್ತು ನಾವು ವನಿತಾ ವಿಕಾಸ ಮಂಡಳ ಮತ್ತು ಮುರುಡ್ಕರ್ ಪರಿವಾರ ಸಾನ್ನಿಧ್ಯದಲ್ಲಿ ಅವ್ರ ತಾಯಿ ಇಂದುಮತಿ ಮುರುಡ್ಕರ್ ಇವ್ರ ಸ್ಮರಣ ಇದು ಕಾಂಪಿಟಿಷನ್ ಇಟ್ಟಿವಿ, ಪ್ರತಿಯೋಗಿತೆ ಇಟ್ಟಿದ್ದೀವಿ. ಇದ್ರಾಗ ಹೇರ್ ಸ್ಟೈಲ್ ಮತ್ತು ಮೆಹಂದಿ ಪ್ರತಿಯೋಗಿತೆ ಅದ. 15 ಮಂದಿ ಹೇರ್ ಸ್ಟೈಲ್ದವ್ರ, 50 ಮಂದಿ ಮೆಹಂದಿದವ್ರ. ನಾ ಮುರುಡ್ಕರ್ ಪರಿವಾರಕ್ಕೆ ಈ ಕಾಂಪಿಟಿಷನ್ ಸಲುವಾಗಿ ಅವ್ರ ಧನ್ಯವಾದ ಕೊಡ್ತೀನಿ. ಅವ್ರಿಗೆ ನಿಮ್ಮೆಲ್ಲರಿಗೆ ಧನ್ಯವಾದ ಅಂತ ಹೇಳ್ತೀನಿ. ಇವತ್ತು ಇದು ಪ್ರೋಗ್ರಾಮ್ ನಾವು ಅರೇಂಜ್ ಮಾಡೋದು ಮೇನ್ ಕಾರಣ ಅಂದ್ರೆ ನಮ್ಮ ಮಹಿಳಾ ಮಂಡಳದು ಜಯಾ ಮುರುಡ್ಕರ್ ಅಂತ ನಮ್ಮ ಒಬ್ಬರು ಮೆಂಬರ್ ಇದ್ದಾರೆ. ಅವ್ರ ಅತ್ತಿಗೆ ಇವು ಎಲ್ಲ ಹೇರ್ ಸ್ಟೈಲ್, ಕುಕ್ಕಿಂಗ್ ಭಾಳ ಖುಷಿತ್ರಿ. ಎಲ್ಲ ಅವ್ರ ಕಾಲಾಗೆ ಅವ್ರು ಕಾಂಪಿಟೇಷನ್ ಗೆಲ್ತಿದ್ರು 50 ವರ್ಷ ಹಿಂದೆ. ಈಗ ಅವ್ರ ಸ್ಮರಣಾರ್ಥ ನಾವು ಇದು ಕಾಂಪಿಟೇಷನ್ ಇಟ್ಟಿವಿ. ಚಲೋ ರೆಸ್ಪಾನ್ಸ್ ಬಂದ್ರೆ ನಮ್ಮ ಗುಲ್ಬರ್ಗಕ್ಕೆ 1 ವಾರ ಅಡ್ವರ್ಟೈಸ್ಮೆಂಟ್ ಮಾಡೀವಿ ಅಂದ್ರೆ ಎಲ್ಲರೂ ರೆಸ್ಪಾನ್ಸ್ ಕೊಟ್ಟಾರ. ಅದಕ್ಕೆ ನಿಮ್ಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ಜಯಾ ಮುರುಡ್ಕರ್, ಪ್ರದೀಪ್ ಮುರುಡ್ಕರ್ ಅವರು ಇದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಾರಂತ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಚೀಫ್ ಗೆಸ್ಟ್ मॅडम एल हो गया धन्यवाद ಹೇಳ್ತೀನಿ ಅವ್ರಿಗೆ जजेसगनो. आज वनिता विकास मंडळाकडून आज ही स्पर्धा आयोजित होत आहे. त्यात मुरुडकर फॅमिलीचा सहभाग आहे. आयोजन त्यांचंच आहे. माझ्या जाऊबाई या 2 वर्षाच्या असतानाच त्यांची आई वाढली. त्या लग्न होऊन इथे सासरी आल्यावर सगळ्या गोष्टी शिकल्या आणि त्यांना माझ्या सासूबाईंचं खूप प्रोत्साहन होतं आणि त्यांनी सलग सगळ्यातच हुशार होत्या. त्या निटिंग, स्वेटर विणायचं सगळंच त्यांचं कौशल्य होतं त्यांच्या अंगात. स्वयंपाकात तर खूपच सुगरण होत्या. अशा या अष्टपैलू व्यक्तिमत्व त्यांचं होतं आणि त्या आज आम्ही गमावून बसलो. पण त्यांच्या स्मरणार्थ आम्ही आज ही स्पर्धा आयोजित केलेली आहे. त्यांच्या मुलगा डॉक्टर प्रदीप मुरुडकर आणि जया मुरुडकर सून यांनी आयोजित केली आहे. त्याचा अतिशय आनंद होत आहे. तरी सगळ्यांनी भाग घेतला. पार्टिसिपेंटना आमच्यातर्फे सगळी बक्षिसं देण्यात येणार आहेत. याचा याही गोष्टीचा सगळा आनंद होत आहे. अशा स्पर्धा वरचेवर व्हाव्यात, वरचेवर आम्हाला आमच्याकडून सेवा घडावी त्यांची हीच इच्छा आहे. बस एवढंच. माझं नाव भारती मुरुडकर, मी त्यांची धाकटी जाऊबाई. ವನಿತಾ ವಿಕಾಸ ಮಂಡಳ ಮತ್ತು ಮುರುಡ್ಕರ್ ಫ್ಯಾಮಿಲಿಯವ್ರ ಕಡೆಯಿಂದ ಅವ್ರ ತಾಯಿಯ ಸ್ಮರಣಾರ್ಥವಾಗಿ ಒಂದು ಕಾಂಪಿಟೇಷನ್ಸ್ ಇಟ್ಟಿದ್ದಾರೆ. ಅವ್ರ ತಾಯಿ ಒಂದು ಹಳ್ಳಿಯಿಂದ ಬಂದವರು, ಆದರೆ ಗುಲ್ಬರ್ಗಕ್ಕೆ ಬಂದ ಮೇಲೆ ಅವರು ಇಂಗ್ಲೀಷ್ ಕಲಿತರು ಮತ್ತು ಎಲ್ಲದಾಗೂ ಭಾಗ ತಗೋತಿದ್ರು. ಅವ್ರು ಇಷ್ಟು ಹುಷಾರಿದ್ರು. ಹೆಣಿಕೆ, ರಂಗೋಲಿ, ಅಡುಗೆ ಅದು ಎಲ್ಲ ಚೆನ್ನಾಗಿ ಅಂದ್ರೇನು ಭಾಳ ಚಲೋ ಮಾಡ್ತಿದ್ರು. ಒಳ್ಳೆ ಗೃಹಿಣಿ ಅಂತ ಅನಿಸ್ಕೊಂಡಿದ್ರು ಅವರೆಲ್ಲ ಕಡೆಯಿಂದ. ಇಂಗ್ಲೀಷ್ ಜೊತೆಗೆ ಕಲ್ತಿದ್ರು ಅವರು. ಮತ್ತು ಅವರು ಹಾರ್ಟಿಕಲ್ಚರ್ ಇದರಲ್ಲಿ 5 ಇಯರ್ಸ್ ಸತತವಾಗಿ ಹೇರ್ ಸ್ಟೈಲ್ ಮಾಡಿ ಅವರು ಫಸ್ಟ್ ಪ್ರೈಸನ್ನು ಗಳಿಸ್ಕೊಂಡಿದ್ದಾರೆ. ಅವ್ರಿಗೆ ಏನಂತ ಹೇಳಬೇಕು, ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವ್ರ ಹತ್ರ ಎಲ್ಲ ಒಳ್ಳೆ ರೀತಿಯಿಂದ ಅವ್ರದ್ದು ಎಲ್ಲ ಸ್ವಭಾವ ಇತ್ತು. ಅವ್ರ ಸೊಸೆ ಅಂತಂದರೆ ಇವಳು ಪ್ರಶಾಂತಿ ಮುರುಡ್ಕರ್ ಅಂತೇಳಿ.
ಈಗ ನಾವು ಅವರ ಸ್ಮರಣಾರ್ಥವಾಗಿ ಹೇರ್ ಸ್ಟೈಲ್ ಕಾಂಪಿಟೇಷನ್ ಮತ್ತು ಮೆಹಂದಿ ಕಾಂಪಿಟೇಷನ್ ಇಟ್ಟಿದ್ದೀವಿ. 15 ಜನ ಬಂದಿದ್ದಾರೆ. ಇಂದುಮತಿ ಮುರುಡ್ಕರ್ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರ್ಗಿ.